ವೀಕ್ಷಕರೇ ನಮಸ್ಕಾರ. ನಿಮ್ಮ ರಾಶಿ ನಕ್ಷತ್ರ ಪಂಚಾಂಗ ಫಲ ಅಂದರೆ 2026 6ನೇ ತಿಂಗಳು ಗುರುವಾರ 11ನೇ ತಾರೀಕು ರಾಶಿ ನಕ್ಷತ್ರ ಪಂಚಾಂಗ ಫಲ ಅಂದರೆ ಯಾವ್ಯಾವ ರಾಶಿಗೆ ಏನು ಫಲ ಇದೆ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮೊದಲು ನಮ್ಮದೊಂದು ರಿಕ್ವೆಸ್ಟ್, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ ಬನ್ನಿ. ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ನೋಡಿ, ನಗ್ನಗ್ತಾ ಇರ್ತೀರಿ. ಯಾವುದೋ ಒಂದು ಪ್ರಯಾಣ ಆಗಿರ್ತದೆ, ಯಾವುದೋ ಚಿಂತೆ ಮಾಡೋ ಅಗತ್ಯ ಇರಲ್ಲ. ಮಕ್ಕಳ ಬಗ್ಗೆ ಸ್ವಲ್ಪ ಚಿಂತೆ ಜಾಸ್ತಿ. ಅನಾರೋಗ್ಯ ನಿಮ್ಮನ್ನು ತುಂಬ ಬಾಧಿಸ್ತಾ ಇರ್ತದೆ. ತುಂಬ ಚಿಂತೆ ಮಾಡೋ ಅಗತ್ಯ ಇಲ್ಲ. ಸ್ವಲ್ಪ ಒಳ್ಳೆಯ ವೈದ್ಯರ ಸಲಹೆಯನ್ನು ಪಡ್ಕೋಬೇಕು. ನಿಮ್ಮ ಅದೃಷ್ಟ ಬಣ್ಣ ಹಳದಿ, ಅದೃಷ್ಟ ಸಂಖ್ಯೆ 1. ರಿಷಭ ರಾಶಿ. ಸ್ವಲ್ಪ ಅನಾರೋಗ್ಯ ಎಲ್ಲ, ಚಿಂತೆ ಜಾಸ್ತಿ, ಸ್ವಲ್ಪ ಸುಸ್ತು, ಮಾಡುವ ಕೆಲಸದಲ್ಲಿ ಸ್ವಲ್ಪ ಮನುಷ್ಯನಿಗೆ ಸ್ವಲ್ಪ ಬೇಸರ. ನೋಡಿ, ಚಿಂತೆ ಮಾಡೋ ಅಗತ್ಯ ಇಲ್ಲ. ಸ್ವಲ್ಪ ಅನಾರೋಗ್ಯ ಕಾಪಾಡ್ಕೊಳ್ಳಿ. ಸ್ವಲ್ಪ ಹಣಕಾಸಿಂದ ಒಂದು ಸ್ವಲ್ಪ ಏರಿಪೇರಿ ಆಗಿರ್ತದೆ. ಚಿಂತೆ ಮಾಡೋ ಅಗತ್ಯ ಇಲ್ಲ. ಶಿವದೇವರ ಆರಾಧನೆ ಮಾಡಿ. ಅದೃಷ್ಟ ಬಣ್ಣ ನೀಲಿ ಬಣ್ಣ, ಅದೃಷ್ಟ ಸಂಖ್ಯೆ 4. ಕನ್ಯಾ ರಾಶಿ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಸ್ವಲ್ಪ ಅನಾರೋಗ್ಯ ಜಾಸ್ತಿ, ತಿತ್ತಿರಾಗಿರ್ತೀರಿ. ನೋಡಿ, ಹಣ ಇರಲ್ಲ ಒಂದು ಕಡೆಗೆ ಹೋದರೆ, ಇನ್ನೊಂದು ಕಡೆಗೆ ಹೋದರೆ ಸ್ವಲ್ಪ ಟೆನ್ಷನ್ ಜಾಸ್ತಿ. ಈ ಥರ ಸ್ವಲ್ಪ ಕಿರಿಕಿರಿ ಬಾಧ ಜಾಸ್ತಿ, ಪ್ರಯಾಣ ಆಗ್ಬೋದು. ಚಿಂತೆ ಮಾಡೋ ಅಗತ್ಯ ಇಲ್ಲ. ಶಿವದೇವರ ಆರಾಧನೆ ಮಾಡಿ. ನಿಮ್ಮ ಅದೃಷ್ಟ ಬಣ್ಣ ಬಿಳಿ ಬಣ್ಣ, ಅದೃಷ್ಟ ಸಂಖ್ಯೆ 1. ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಸ್ವಲ್ಪ ಎಲ್ಲವನ್ನು ಬದಿಗಿಟ್ಟು ಸ್ವಲ್ಪ ಒಳ್ಳೆಯ ನಿರ್ಧಾರಕ್ಕೆ ತಗೊಂಡು ಒಳ್ಳೆಯ ಶಾಂತಿ ಮನೋಭಾವ, ಒಳ್ಳೆಯ ಆಹಾರ ಎಲ್ಲ ಸೇವಿಸ್ಬೋದು. ಒಳ್ಳೆಯ ಸ್ವಲ್ಪ ಚಿಂತೆ ಇದ್ದರೂ ಕೂಡ ಸ್ವಲ್ಪ ದೂರ ಇಟ್ಟು ಒಳ್ಳೆಯ ಇದನ್ನು ಪಾಲಿಸ್ಬೋದು. ನೋಡಿ, ಚಿಂತೆ ಮಾಡೋ ಅಗತ್ಯ ಇಲ್ಲ. ವಿಷ್ಣು ದೇವರ ಆರಾಧನೆ ಮಾಡಿ. ಅದೃಷ್ಟ ಬಣ್ಣ ಬಿಳಿ, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವ್ರಿಗೆ ಸ್ವಲ್ಪ ಒತ್ತಡ ಇರ್ತದೆ. ನೋಡಿ, ಇವತ್ತಾಗಲಿ ನಿನ್ನೆ ಆಗಲಿ ಸ್ವಲ್ಪ ಖುಷಿ ನಗ್ನಗ್ತಾ ಇರ್ತಿರ್ತೀರಿ. ಇವತ್ತು ಸ್ವಲ್ಪ ಒತ್ತಡ ಜಾಸ್ತಿ, ಸ್ವಲ್ಪ ಚಿಂತಿತರಾಗೋ ಹಣಕಾಸಿಂದ ಸ್ವಲ್ಪ ಚಿಂತೆ ಜಾಸ್ತಿ. ಚಿಂತೆ ಮಾಡೋ ಅಗತ್ಯ ಇಲ್ಲ. ಗುರುನ ಆರಾಧನೆ ಮಾಡಿ. ನಿಮ್ಮ ಅದೃಷ್ಟ ಬಣ್ಣ ಹಳದಿ ಬಣ್ಣ, ಅದೃಷ್ಟ ಸಂಖ್ಯೆ 5. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ಊಟದಲ್ಲಿ ವ್ಯತ್ಯಾಸ ಇರ್ತದೆ. ಸ್ವಲ್ಪ ಮೈಕೈ ನೋವು, ಹಣಕಾಸಿನಲ್ಲಿ ಸ್ವಲ್ಪ ಚಿಂತೆ. ಮಕ್ಕಳು ಏನಾದರೆ ಸ್ವಲ್ಪ ಎಜುಕೇಷನ್ದಲ್ಲಿ ಸ್ವಲ್ಪ ಚಿಂತೆ ಜಾಸ್ತಿ. ಚಿಂತೆ ಮಾಡೋ ಅಗತ್ಯ ಇಲ್ಲ. ವಿಷ್ಣು ದೇವರ ಆರಾಧನೆ ಮಾಡಿ. ನಿಮ್ಮ ಅದೃಷ್ಟ ಬಣ್ಣ ನೀಲಿ, ಅದೃಷ್ಟ ಸಂಖ್ಯೆ 4. ತುಳಾರಾಶಿ. ತುಳಾರಾಶಿಯವರಿಗೆ ಸ್ವಲ್ಪ ಪ್ರಯಾಣ ಆಗ್ಬೋದು. ಹೊರಗಡೆದೂ ಸ್ವಲ್ಪ ಹಣ ಪಡ್ಕೋಬೋದು. ಸ್ವಲ್ಪ ಖುಷಿ ಇರ್ಬೋದು. ನೋಡಿ, ಈ ತಿಂಗಳಲ್ಲಿ ನಿಮಗೆ ಒಂದು ಅದ್ಭುತ ಫಲ ಇದೆ. ಅದ್ರ ಬಗ್ಗೆ ಎಚ್ಚರಿಕೆಯೂ ಕೂಡ ಇದೆ. ಚಿಂತೆ ಮಾಡೋ ಅಗತ್ಯ ಇಲ್ಲ. ಗುರುನ ಆರಾಧನೆ ಮಾಡಿ. ಅದೇ ದೇವತೆ ಗುರು. ನಿಮ್ಮ ಅದೃಷ್ಟ ಬಣ್ಣ ಹಳದಿ ಬಣ್ಣ, ಅದೃಷ್ಟ ಸಂಖ್ಯೆ 7. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಅವರಿಗೆ ಸ್ವಲ್ಪ ಅಧಿಕ ಒತ್ತಡ ಜಾಸ್ತಿ, ಮೈಕೈ ನೋವು, ಏನೋ ಒಂದು ಸ್ವಲ್ಪ ಗುಳ್ಳೆ ಥರ ಆಗ್ಬೋದು. ಹಣಕಾಸಿನ ಸ್ವಲ್ಪ ಚಿಂತೆ. ಮನೆ ಹಿರಿಯರ ಆಶೀರ್ವಾದ ತಗೊಂಡು ಮುನ್ನುಗ್ಗೋದು ತುಂಬ ಅದ್ಭುತ. ಚಿಂತೆ ಮಾಡೋ ಅಗತ್ಯ ಇಲ್ಲ. ಶಿವದೇವರ ಆರಾಧನೆ ಮಾಡಿ. ನಿಮ್ಮ ಅದೃಷ್ಟ ಸಂಖ್ಯೆ 2, ಅದೃಷ್ಟ ಬಣ್ಣ ನೀಲಿ ಬಣ್ಣ, ಅಸ ದೇವತೆ ವಿಷ್ಣು ದೇವರು. ಧನುರಾಶಿ. ಧನುರಾಶಿಯವರಿಗೆ ಏನಾದರೂ ಸ್ವಲ್ಪ ಮನಸ್ಸಲ್ಲಿ ಕಾಡ್ತಾ ಇರ್ತದೆ. ಭಾಳ ದಿನಗಳಿಂದ ಒಂದು ಚಿಂತೆ ನಿಮಗೆ. ನಿಮ್ಮ ಚಿಂತೆ ನೀವು ಸ್ವಲ್ಪ ಯಾರ ಥರ ಪಾಲು ಮಾಡ್ತೀರಿ, ಯಾರ ಥರ ಮಾಡಲ್ಲ. ನೋಡಿ, ನೀವು ಇದನ್ನೊಂದು ಭಾಳ ತಾಳ್ಮೆ, ಭಾಳ ಎಚ್ಚರಿಕೆಯಿಂದ, ಭಾಳ ಶಾನೆ, ಭಾಳ ಬುದ್ಧಿವಂತಿಕೆಯಿಂದ ಮುಂದೋಗ್ಬೇಕು. ನೀವು ಗುರುನ ಆರಾಧನೆ ಮಾಡಿದರೆ ಅದು ಅದ್ಭುತ ಫಲ. ಚಿಂತೆ ಮಾಡೋ ಅಗತ್ಯ ಇಲ್ಲ. ನಿಮ್ಮ ಅದೃಷ್ಟ ಬಣ್ಣ ಹಳದಿ ಕೆಂಪು, ಅದು ಸಂಖ್ಯೆ 5. ಮಕರ ರಾಶಿ. ಮಕರ ರಾಶಿಯವರಿಗೆ ಸ್ವಲ್ಪ ಹಣಕಾಸಿನ ವ್ಯವಹಾರ, ಅನಾರೋಗ್ಯ, ಏರಿಪೇರಿ, ಸ್ವಲ್ಪ ಕಿರಿಕಿರಿ ಒತ್ತಡ. ನೋಡಿ, ಯಾರೋ ಒಬ್ಬರು ಸಲಹೆ ಕೊಡ್ತಾರೆ. ಅದ್ರ ಬಗ್ಗೆ ನಿಮಗೆ ಒಂದು ಸ್ವಲ್ಪ
ಅದಕ್ಕೆ ಪರಿಹಾರ ಸಿಕ್ಕಂಗೆ ಆಗ್ತದೆ, ಚಿಂತೆ ಮಾಡೋ ಅಗತ್ಯ ಇಲ್ಲ. ಶಿವದೇವರ ಆರಾಧನೆ ಮಾಡಿ ನೀವೇನಾದರೂ ಪುರುಷತ್ವ ಇದ್ದರೆ ಸ್ವಲ್ಪ ಹನುಮಂತನ ಟೆಂಪಲ್ಗೆಲ್ಲ ಭೇಟಿ ಕೊಡೋದು ತುಂಬ ಅದ್ಭುತ. ಚಿಂತೆ ಮಾಡೋ ಅಗತ್ಯ ಇಲ್ಲ, ಶಿವನ ಆರಾಧನೆ ಮಾಡಿ. ನಿಮ್ಮ ಅದೃಷ್ಟ ಬಣ್ಣ ನೀಲಿ, ಅದು ಸಂಖ್ಯೆ 4. ಕುಂಭರಾಶಿ. ಕುಂಭರಾಶಿಯವರಿಗೆ ಸ್ವಲ್ಪ ಅದ್ಭುತ ಫಲ ಇದೆ. ಯಾವುದೋ ಒಂದು ನಿಟ್ಟಲ್ಲಿ ಹಣ ಬರ್ಬೋದು, ಯಾವುದೋ ಒಂದು ಚಿಂತೆ, ಯಾವುದೋ ಒಂದು ಮನಸ್ಸಲ್ಲಿ ಬೇಸರ ಇದಿರ್ತದೆ, ಬೇರೆಯವ್ರ ಬಗ್ಗೆ ಚಿಂತೆ ಮಾಡಿರ್ತೀರಿ. ಇದು ಯಾಕೋ ಮನ್ಸಿಗೆ ಸರಿ ಅನಿಸ್ಲಿ, ಈ ಥರ ಒಂದು ಚಿಂತೆ ಕಾಡ್ತಿರ್ತದೆ. ಚಿಂತೆ ಮಾಡೋ ಅಗತ್ಯ ಇಲ್ಲ. ಹನುಮಂತನ ಆರಾಧನೆ ಮಾಡಿ ಒಂದು 30 ಬಾರಿ ಹನುಮಂತನ ಮಂತ್ರ ಜಪ ಮಾಡಿ, ಭಾರಿ ಅದ್ಭುತ ಫಲ. ಚಿಂತೆ ಮಾಡಾಗ ಎಲ್ಲ ಸಂಕಷ್ಟ ದೂರ ಆಗ್ತವೆ. ಅದೃಷ್ಟ ಬಣ್ಣ ನೀಲಿ ಬಣ್ಣ, ಅದು ಸಂಖ್ಯೆ 6. ಮೀನರಾಶಿ. ಮೀನ ರಾಶಿಯವ್ರಿಗೆ ಏನು ಫಲ ಇದೆ ನೋಡಿ. ನಿಮಗೆ ಸ್ವಲ್ಪ ಭಾಳ ದಿವಸದಿಂದ ಚಿಂತೆನೇ, ಇವತ್ತಾಗಲಿ ನಿನ್ನೆ ಆಗಲಿ ಮೊನ್ನೆ ಆಗಲಿ ಚಿಂತೆ, ಮುಂದೇನಾಗ್ಬೋದು, ಇದು ಯಾವ ರೀತಿ ನಡಿಬೋದು, ಈ ಥರ ಚಿಂತೆ ಜಾಸ್ತಿ. ಚಿಂತೆ ಮಾಡೋ ಅಗತ್ಯ ಇಲ್ಲ. ಶಿವದೇವರ ಆರಾಧನೆ ಮಾಡಿ. ಅದೃಷ್ಟ ಬಣ್ಣ ಬಿಳಿ, ಅದೃಷ್ಟ ಸಂಖ್ಯೆ 4. ವೀಕ್ಷಕರೇ ನಮಸ್ಕಾರ.